ಅಧ್ಯಾತ್ಮ ಸ್ಟೋರಿ ಈ ಸಂಚಿಕೆಯಲ್ಲಿ ಒಂದು ಜಪಾನಿ ಜನಪದ ಕತೆ ಕೇಳೋಣ. ಒಂದೂರಲ್ಲಿ ಹಶ್ನು ಅನ್ನೋ ಹೆಸರಿನ ಒಬ್ಬ ಕಲ್ಲು ಕುಟಿಗ ಇದ್ದ. ಉಂಡುಟ್ಟು ಹೆಂಡತಿ ಮಕ್ಕಳ ಜೊತೆ ಆರಾಮಾಗೇ ಇದ್ದ. ಆದರೂ ಅವನಿಗೆ ಜೀವನದಲ್ಲಿ ತೃಪ್ತಿ ಅನ್ನೋದೇ ಇರಲಿಲ್ಲ. ಯಾವಾಗಲೂ ಅವನಿಗೆ ನಾನು ಅದಾಗಿರಬೇಕಿತ್ತು, ಇದಾಗಿರಬೇಕು ಅಂತ ಅನ್ನಿಸ್ತಾ ಇತ್ತು. ಒಂದಿನ ಹಶ್ನುಗೆ ನಾನು ರಾಜಕುಮಾರ ಆಗಿರಬೇಕಿತ್ತು ಅನಿಸೋಕೆ ಶುರುವಾಯಿತು. ಅದೇನು ಘಳಿಗೇನೋ ಏನೋ, ಮರುಕ್ಷಣವೇ ಅವನು ರಾಜಕುಮಾರನಾಗಿ ಬಿಟ್ಟ. ಕಲ್ಲು ಕುಟಿಗ ಹಶ್ನು ರಾಜಕುಮಾರನಾಗಿ ತನ್ನ ಸಂಪತ್ತು ಅಧಿಕಾರಗಳನ್ನು ಸಂಭ್ರಮಿಸ್ತಾ ತನ್ನ ಅರಮನೆ ಮಾಳಿಗೆ ಮೇಲೆ ನಿಂತು ಚಹಾ ಕುಡಿತಿದ್ದ. ಆಗ ಇದ್ದಕ್ಕಿದ್ದ ಹಾಗೆ ಬಿಸಿಲು ಜೋರಾಗಿ ಅವನ ಕಣ್ಣು ಕುಕ್ಕೋಕೆ ಶುರುವಾಯಿತು. ಆಗ ಹಶ್ನುಗೆ ಸೂರ್ಯನ ಶಕ್ತಿ ಮುಂದೆ ಈ ರಾಜಕುಮಾರನ ಶಕ್ತಿ ಲೆಕ್ಕಕ್ಕೇ ಇಲ್ಲ, ನಾನು ಸೂರ್ಯನಾಗಿರಬೇಕಿತ್ತು ಅನ್ನಿಸ್ತು. ಮಜಾ ನೋಡಿ, ಮರುಕ್ಷಣಾನೇ ಹಶ್ನು ಸೂರ್ಯನಾಗಿ ಆಕಾಶದಲ್ಲಿ ಉರಿತಿದ್ದ. ಸೂರ್ಯನಾಗಿ ಆಕಾಶದಲ್ಲಿ ಉರಿತಾ ನಿಂತಿದ್ದ ಹಶ್ನು ಸುತ್ತಮುತ್ತ ಮೋಡ ಕವಿಯೋಕೆ ಶುರುವಾಯಿತು. ಒಂದು ಹಂತದಲ್ಲಂತೂ ದೊಡ್ಡದೊಂದು ಮೋಡ ಬಂದು ಅವನ ಮುಖವನ್ನು ಪೂರ್ತಿ ಮುಚ್ಚೇ ಬಿಡ್ತು. ಸೂರ್ಯನಾಗಿದ್ದ ಹಶ್ನು, ಈ ಮೋಡಕ್ಕೆ ಸೂರ್ಯನ್ನೇ ಮರೆ ಮಾಡೋ ಶಕ್ತಿ ಇದೆ, ನಾನು ಮೋಡ ಆಗಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು. ತಗೊಳ್ಳಿ, ಆ ಕ್ಷಣವೇ ಅವನು ಮೋಡ ಆಗ್ಬಿಟ್ಟ. ಮೋಡವಾಗಿ ಆಕಾಶದಲ್ಲಿ ಖುಷಿಯಿಂದ ತೇಲಾಡ್ತಾ ಇದ್ದ ಹಶ್ನುಗೆ ಏನೋ ತಡೆದ ಹಾಗನ್ನಿಸ್ತು. ಏನಪ್ಪ ಅಂತ ನೋಡಿದ್ರೆ ಜೋರಾಗಿ ಗಾಳಿ ಬೀಸಿ ಮೋಡ ಎಲ್ಲ ಚದುರೋ ಹಾಗೆ ಮಾಡ್ತಿತ್ತು. ಮೋಡಕ್ಕಿಂತ ಗಾಳಿಗೆ ಜಾಸ್ತಿ ಶಕ್ತಿ ಇರೋದು, ನಾನು ಗಾಳಿ ಅಂತ ಹಶ್ನು ಅನ್ನಿಸ್ಕೊಳ್ಳೋದ್ರೊಳಗೆ ಗಾಳಿ ಆಗ್ಬಿಟ್ಟಿದ್ದ, ಬೀಸೋಕೆ ಶುರು ಮಾಡಿದ್ದ. ಇಂಥ ಗಾಳಿಯಾದ ಹಶ್ನುಗೆ ಇನ್ನು ನನ್ನನ್ನು ತಡೆಯೋರು ಯಾರೂ ಇಲ್ಲ ಅನಿಸೋಕೆ ಶುರುವಾಯಿತು. ಮನಸ್ಸಿಗೆ ಬಂದ ಹಾಗೆ ಆಕಾಶದಲ್ಲಿ ಸುಳಿದಾಡಿಕೊಂಡು ಖುಷಿಯಾಗಿದ್ದ. ಆದರೆ ಈ ಖುಷಿ ಬಹಳ ಕಾಲ ಉಳಿಲಿಲ್ಲ. ಇದ್ದಕ್ಕಿದ್ದ ಹಾಗೆ ಏನೋ ಅಡ್ಡ ಬಂದು ತಡೆದಂಗಾಯಿತು. ಏನಪ್ಪ ಅಂತ ನೋಡಿದ್ರೆ ಒಂದು ದೊಡ್ಡ ಬೆಟ್ಟ ತಲೆ ಎತ್ಕೊಂಡು ನಿಂತಿತ್ತು. ಅದು ಗಾಳಿನ ತಡೆದು ಅದು ಬೀಸೋ ದಿಕ್ಕನ್ನೇ ಬದಲಿಸ್ತಾ ಇತ್ತು. ಆಗ ಹಶ್ನುಗೆ ನಾನು ಬೆಟ್ಟ ಆಗಬೇಕು ಅನಿಸೋಕೆ ಶುರುವಾಯಿತು. ಹಾಗೂ ಬಿಟ್ಟ. ಬೆಟ್ಟವಾಗಿ ಹೆಮ್ಮೆಯಿಂದ ತಲೆ ಎತ್ಕೊಂಡು ನಿಂತ. ಗಾಳಿನ, ಮೋಡನ, ಸೂರ್ಯನ ಎಲ್ಲರನ್ನೂ ತಾನು ತಡೆಯಬಲ್ಲೆ ಅನ್ನೋ ಜಂಭ ಅವನ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆದರೆ ಈ ಜಂಭನೂ ತುಂಬ ಕಾಲ ಉಳಿಲಿಲ್ಲ. ಯಾರೋ ಪಾದದ ಮೇಲೆ ದೊಡ್ಡ ಸುತ್ತಿಗೆಯಿಂದ ಬಡ್ದಂಗಾಯಿತು. ಕಣ್ಣು ತಗ್ಗಿಸಿ ನೋಡಿದ್ರೆ ಒಬ್ಬ ಕಲ್ಲು ಕುಟಿಗ ಬಂಡೆ ಕುಟ್ಟೋಕೆ ಶುರು ಮಾಡಿದ್ದ. ಆಗ ಹಶ್ನುಗೆ ಜ್ಞಾನೋದಯ ಆಯಿತು. ಬೆಟ್ಟದಂಥ ಬೆಟ್ಟನೇ ಠಣ್ಣನಿಸೋ ಶಕ್ತಿ ಇರೋದು ಕಲ್ಲು ಕುಟಿಗಂಗೆ, ನಾನು ವಾಪಸ್ ಕಲ್ಲು ಕುಟಿಗನೇ ಆಗಿಬಿಡಬೇಕು ಅಂತ ಕಣ್ಣು ಮುಚ್ಚಿ ಬೇಡ್ಕೊಂಡ. ಮರುಕ್ಷಣವೇ ಅವನು ಅದೇ ಬೆಟ್ಟದ ಕೆಳಗೆ ನಿಂತು ಕಲ್ಲು ಕುಟ್ತಾ ಇದ್ದ. ಅದು ಹಾಗೆ ಆಗೋದಲ್ವಾ, ನಾವು ಏನೇನನ್ನೋ ಬಯಸ್ತೀವಿ, ಆದರೆ ಅದು ಸಿಕ್ಕಾಗ ಅದು ಸಿಗದೇ ಇರುವಾಗಲೇ ನಾನು ಆರಾಮಾಗಿದ್ದೆ ಅಂತ ಅನಿಸೋಕೆ ಶುರುವಾಗುತ್ತೆ. ಚಿಕ್ಕವರಿದ್ದಾಗ ಒಂದು ಸಲ ದೊಡ್ಡವರಾಗ್ಬಿಡಬೇಕು ಅನ್ನೋ ಆಸೆ, ದೊಡ್ಡವರಾದಮೇಲೆ ಬಾಲ್ಯ ಎಷ್ಟು ಚೆನ್ನಾಗಿತ್ತು ಅನ್ನೋ ಹಳಹಳಿಕೆ, ಪ್ರೀತಿ ಮಾಡುವಾಗ ಮದುವೆ ಆಗಬೇಕು ಅನ್ನೋ ಹಪಾಹಪಿ, ಮದುವೆ ಆದಮೇಲೆ ಪ್ರೇಮಿಗಳಾಗೇ ಇರಬೇಕಿತ್ತು ಅನ್ನೋ ಪಶ್ಚಾತ್ತಾಪ, ಓದುವಾಗ ಕೆಲಸದ ಬಯಕೆ, ಕೆಲಸಕ್ಕೆ ಸೇರಿದ ಮೇಲೆ ಓದ್ಕೊಂಡೇ ಇರಬೇಕು ಅನ್ನೋ ಕನವರಿಕೆ. ಎಲ್ಲವುದೂ ಅಷ್ಟೇ, ಸಿಗೋವರೆಗಷ್ಟೇ ನಮಗೆ ಬೇಕಾಗೋದು, ಸಿಕ್ಕ ಮೇಲೆ ನಿಜವಾಗ್ಲೂ ಇದು ಬೇಕಿತ್ತಾ ಅನಿಸೋದು.